ಡಿಜಿಟಲ್ಗೆ ಸ್ವಾಗತ. ನಾನು ಸಂಧ್ಯಾ ತೇಜಪ್ಪ. ದೇಶದ ನಂಬರ್ 1 ಕಾರು ಉತ್ಪಾದನಾ ಕಂಪನಿಯಾಗಿರುವ ಮಾರುತಿ ಸುಜುಕಿ ಭಾರತದಲ್ಲಿ ಹೊಸ ಹೂಡಿಕೆಗೆ ಸಿದ್ಧವಾಗ್ತಿದೆ. ಸಾಮಾನ್ಯ ಕಾರುಗಳ ಜೊತೆಗೆ ಇವಿ ಕಾರುಗಳ ಉತ್ಪಾದನೆ ಮೇಲೆ ಕಣ್ಣಿಟ್ಟಿರುವ ಮಾರುತಿ ಸುಜುಕಿ ಇದೀಗ ಭಾರಿ ಪ್ರಮಾಣದ ಹೂಡಿಕೆ ಘೋಷಣೆ ಮಾಡಿದೆ. ಭಾರತದಲ್ಲಿ ಹೊಸದಾಗಿ ಬರೋಬ್ಬರಿ 38,200 ಕೋಟಿ ರೂಪಾಯಿ ಹೂಡಿಕೆ ಮಾಡುವುದಾಗಿ ಘೋಷಣೆ ಮಾಡಿದ್ದು, ಇವಿ ಉತ್ಪಾದನೆಗಾಗಿ ಪ್ರತ್ಯೇಕ ಉತ್ಪಾದನಾ ಘಟಕ ಆರಂಭಿಸುತ್ತಿದೆ. ಹಾಗಾದ್ರೆ ಮಾರುತಿ ಸುಜುಕಿ ಹೊಸ ಯೋಜನೆಯಲ್ಲಿ ಇನ್ನು ಏನೆಲ್ಲ ವಿಶೇಷತೆಗಳಿವೆ? ಈಗೆಲ್ಲ ಮಾಹಿತಿ ಇಲ್ಲಿದೆ. ಭಾರತದಲ್ಲಿ ಅತಿ ದೊಡ್ಡ ಕಾರು ಉತ್ಪಾದನಾ ಕಂಪನಿಯಾಗಿರುವ ಮಾರುತಿ ಸುಜುಕಿ ಹೊಸ ಯೋಜನೆಗಳಿಗಾಗಿ ಭಾರಿ ಪ್ರಮಾಣದ ಹೂಡಿಕೆಗೆ ಸಿದ್ಧವಾಗ್ತಿದೆ. ವೈಬ್ರೆಂಟ್ ಗುಜರಾತ್ ಶೃಂಗಸಭೆಯಲ್ಲಿ ಭಾಗಿಯಾಗಿರುವ ಸುಜುಕಿ ಮೋಟಾರ್ ಕಾರ್ಪೊರೇಷನ್ ಕಂಪನಿ ಭಾರತದಲ್ಲಿ ಉದ್ಯಮ ವಿಸ್ತರಣೆ ಮತ್ತು ಉತ್ಪಾದನಾ ಸಾಮರ್ಥ್ಯ ಹೆಚ್ಚಳಕ್ಕಾಗಿ ಹೊಸ ಹೂಡಿಕೆ ಘೋಷಿಸಿದೆ. ಹೊಸ ಯೋಜನೆಗಳಿಗಾಗಿ ಬರೋಬ್ಬರಿ 38,200 ಕೋಟಿ ರೂಪಾಯಿಗಳ ಹೂಡಿಕೆ ಘೋಷಿಸಲಾಗಿದ್ದು, ಕಾರು ಉತ್ಪಾದನೆಯಲ್ಲಿ ಮತ್ತೊಂದು ಹಂತದ ಬೆಳವಣಿಗೆಯ ನಿರೀಕ್ಷೆಯಲ್ಲಿದೆ. ಹೊಸ ಬಂಡವಾಳ ಹೂಡಿಕೆ ಬಗ್ಗೆ ಸುಜುಕಿ ಗ್ಲೋಬಲ್ ಸಿಇಒ ತೊಶಿಹಿರೋ ಸುಜುಕಿ ಅಧಿಕೃತವಾಗಿ ಘೋಷಣೆ ಮಾಡಿದ್ದು, ಹೊಸ ಯೋಜನೆಗಳ ಮಾಹಿತಿಯನ್ನು ಸಹ ಹಂಚಿಕೊಂಡಿದ್ದಾರೆ. ಹೊಸ ಯೋಜನೆಯಲ್ಲಿ ಕಂಪನಿ ಎಲೆಕ್ಟ್ರಿಕ್ ವಾಹನಗಳ ಉತ್ಪಾದನೆಗಾಗಿ ಹೊಸ ಘಟಕ ನಿರ್ಮಾಣ ಮತ್ತು ಪ್ರಸ್ತುತ ಕಾರ್ಯಾಚರಣೆಯಲ್ಲಿರುವ ಕಾರು ಉತ್ಪಾದನಾ ಘಟಕಗಳ ಸಾಮರ್ಥ್ಯ ಹೆಚ್ಚಿಸುವ ಗುರಿ ಹೊಂದಲಾಗಿದೆ. ಈ ವರ್ಷಾಂತ್ಯಕ್ಕೆ ಮಾರುತಿ ಸುಜುಕಿ ಕಂಪನಿ ಗುಜರಾತ್ನಲ್ಲಿ ಹೊಸ ಇವಿ ಉತ್ಪಾದನಾ ಘಟಕವನ್ನು ಆರಂಭಿಸುತ್ತಿದ್ದು, ಇಲ್ಲಿಂದಲೇ ಜಪಾನ್ ಮತ್ತು ಯುರೋಪಿಯನ್ ರಾಷ್ಟ್ರಗಳಿಗೂ ಇವಿ ಕಾರು ರಫ್ತು ಮಾಡುವ ಯೋಜನೆ ಹೊಂದಿದೆ. ಗುಜರಾತ್ನಲ್ಲಿ ಆರಂಭವಾಗುತ್ತಿರುವ ಮಾರುತಿ ಸುಜುಕಿ ಹೊಸ ಇವಿ ಉತ್ಪಾದನಾ ಘಟಕ ವಾರ್ಷಿಕವಾಗಿ 2.5 ಲಕ್ಷ ಯೂನಿಟ್ ವಾಹನ ಉತ್ಪಾದನಾ ಸಾಮರ್ಥ್ಯ ಹೊಂದಿರಲಿದೆ. ಇದಕ್ಕಾಗಿ ಕಂಪನಿ 3,200 ಕೋಟಿ ರೂಪಾಯಿ ಆರಂಭಿಕ ಹೂಡಿಕೆ ಮಾಡ್ತಾ ಇದ್ದು, ಇದರೊಂದಿಗೆ ಸಾಮಾನ್ಯ ಕಾರುಗಳ ಉತ್ಪಾದನೆಯನ್ನು ಸಹ ಹೆಚ್ಚಿಸುತ್ತಿದೆ. ಹೊಸ ಕಾರುಗಳ ಉತ್ಪಾದನೆ ಹೆಚ್ಚಿಸಲು ಬರೋಬ್ಬರಿ 35,000 ಕೋಟಿ ರೂಪಾಯಿ ಹೂಡಿಕೆ ಮಾಡಲು ನಿರ್ಧರಿಸಿದ್ದು, ಈ ಮೂಲಕ ವಾರ್ಷಿಕವಾಗಿ 10 ಲಕ್ಷ ಯೂನಿಟ್ ಕಾರುಗಳ ಉತ್ಪಾದನೆಯ ಗುರಿ ಹೊಂದಿದೆ. ಹೊಸ ಬಂಡವಾಳ ಹೂಡಿಕೆ ಮೂಲಕ ಮಾರುತಿ ಸುಜುಕಿ ಕಂಪನಿ ಪ್ರಸಕ್ತ ಹಣಕಾಸು ವರ್ಷದಲ್ಲಿನ ಕಾರು ಉತ್ಪಾದನೆಯಲ್ಲಿ 1.7 ಪಟ್ಟು ಹೆಚ್ಚಳ ಮತ್ತು ರಫ್ತು ಪ್ರಮಾಣದಲ್ಲಿ 2.6 ಪಟ್ಟು ಹೆಚ್ಚು ಬೆಳವಣಿಗೆಯ ನಿರೀಕ್ಷೆಯಲ್ಲಿದೆ. ಇದರೊಂದಿಗೆ ಸಾವಿರಾರು ಹೊಸ ಉದ್ಯೋಗಗಳನ್ನು ಸೃಷ್ಟಿ ಮಾಡುವ ಭರವಸೆ ಕೂಡ ನೀಡಲಾಗಿದ್ದು, ಹೊಸ ಬಂಡವಾಳ ಹೂಡಿಕೆಯೊಂದಿಗೆ ಗುಜರಾತ್ ರಾಜ್ಯ ಇವಿ ಉತ್ಪಾದನೆಗೆ ಆದ್ಯತೆಯ ಸ್ಥಳವಾಗಿ ಹೊರಹೊಮ್ಮುತ್ತಿದೆ ಎನ್ನಬಹುದು.